ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮ್ಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಅದಕ್ಕೂ ಮುಂಚೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ನೋಡ್ತಾ ಇದ್ರೆ ನನಗೆ ಒಂಥರ ಎನರ್ಜಿ ಬಂದಂಗೆ ಆಗ್ತಾ ಇದೆ. ಅಷ್ಟು ಎನರ್ಜೆಟಿಕ್ ಆಗಿದ್ದೀರಾ ಇವತ್ತಿನ ಟೀಮ್ ಎಲ್ಲರೂ ನೀವು. ಮೊದಲನೇದಾಗಿ ವಿಜಯ ಪ್ರಸಾದ್ ಕುಟುಂಬ. ಸರ್, ನಿಮ್ಮ ಕುಟುಂಬದ ಹೆಸರಿನ ಪರಿಚಯ ಜೊತೆಗೆ ನಿಮ್ಮೆಲ್ಲರ ಪರಿಚಯ ಮಾಡ್ಕೊಡಿ ನಮಗೂ ಮತ್ತೆ ನಮ್ಮ ವೀಕ್ಷಕರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯನಾರಾಯಣ ಆಚಾರ್ ಅಂತ. ನಾನು ಶ್ರೀನಗರ ಬಡಾವಣೆ ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ ಇವತ್ತು ಪದ್ಮಜ ಅವರು ಕಾಳಿದಾಸ ಲೇಔಟಿಂದ ಬಂದಿದ್ದಾರೆ. ಅವರು ನಮ್ಮ ಅಕ್ಕ ಸುಮನಾ ಜಿ ಪ್ರಸಾದ್ ಅಂತ, ಅವರು ಶ್ರೀನಗರ ಬಡಾವಣೆಯಿಂದ ಬಂದಿದ್ದಾರೆ. ಅವರು ಲತಾ ಮುರಳೀಧರ್ ಅಂತ, ಅವರು ಗೃಹಿಣಿಯಾಗಿದ್ದಾರೆ. ಅವರು ಹೊಸಕೆರಳ್ಳಿಯಿಂದ ಬಂದಿದ್ದಾರೆ. ವಿಜಯ್ ಪ್ರಸಾದ್ ಅಂತ ಕುಟುಂಬದ ಹೆಸರು ಇಟ್ಕೊಂಡಿರೋ ಕಾರಣ? ನಮ್ಮದೇ ವಿಜಯನೂ ಆಗಿರಲಿ, ಪ್ರಸಾದನೂ ಸಿಗಲಿ ಅಂತ. ನಿಮಗೆ ಆಗಲಿ ಅಂತೇಳಿ. ಓಕೆ, ಫೈನ್ ಸರ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ನೀವು ಹೇಳಿದಾಗೆ ವಿಜಯನೂ ನಿಮ್ಮದೇ ಆಗಲಿ, ಪ್ರಸಾದ್ ಅಂದರೆ ಗಿಫ್ಟ್ ನಿಮಗೆ ಸಿಗಲಿ. ಓಕೆ, ಆಲ್ ದಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ದ ಪ್ರೋಗ್ರಾಮ್. ಧನ್ಯವಾದಗಳು. ಇನ್ನು ಮುರಳೀಧರ ಕುಟುಂಬ, ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್. ನಾನು ಹೊಸಕೆರಳ್ಳಿಯಿಂದ ಬಂದಿದ್ದೀನಿ. ನನ್ನ ಜೊತೆ ಇವತ್ತು ನಮ್ಮ ಮಾವ ಬಂದಿದ್ದಾರೆ, ಮುರಳೀಧರ್ ಅಂತ. ಅವರು ಹೊಸಕೆರಳ್ಳಿ ಗುರುದತ್ತ ಬಡಾವಣೆಯಿಂದ ಬಂದಿದ್ದಾರೆ. ಇನ್ನು ಅವರು ಗಿರಿ ಅಂತ, ನನ್ನ ಹೆಂಡತಿಯ ಚಿಕ್ಕಪ್ಪ, ಅವರು ಶ್ರೀನಗರ ಬಡಾವಣೆಯಿಂದ ಬಂದಿದ್ದಾರೆ. ಕೊನೆಯವರು ನನ್ನ ಹೆಂಡತಿ ಕಾವ್ಯ ಭರದ್ವಾಜ್ ಅಂತ, ಅವರು ಹೊಸಕೆರಳ್ಳಿ ಗುರುದತ್ತ ಬಡಾವಣೆಯಿಂದ ಬಂದಿದ್ದಾರೆ. ಓಕೆ, ಎಲ್ಲರೂ ಒಟ್ಟು ಕುಟುಂಬ. ಓಕೆ, ಮುರಳೀಧರ ಅಂತಂದ್ರೆ ಸರ್ ಹೆಸರು? ಮುರಳೀಧರ ಕುಟುಂಬದ ಹಿರಿಯರಾದ್ರಿಂದ ಮುರಳೀಧರ. ಆಶೀರ್ವಾದ ಸದಾ ಇರಲಿ ಅಂತ. ಓಕೆ ಸರ್, ಆಲ್ ದಿ ಬೆಸ್ಟ್. ನಿಮಗೂ ಕೂಡ ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಓಕೆ, ಇನ್ನು ಈ ಕಡೆ ಜೇನುಗೂಡು ಕುಟುಂಬ. ಎಲ್ಲ ಒಂಥರ ನಿಮ್ಮ ಕಾಸ್ಟ್ಯೂಮ್ ನೋಡ್ತಾ ಇದ್ರೆ ನನಗೆ ಹೇಗೆ ಅನಿಸ್ತಾ ಇದೆ ಹೇಳ, ಒಂಥರ ಗೋವಾ ವೈಬ್ಸ್ ಅಂತ ಇದೆ. ಅವ್ರನ್ನು 3 days ಆಯ್ತು ಮ್ಯಾಮ್ ಅಲ್ಲಿಂದ ಬಂದು. ಗೋವಾ ಇನ್ನೂ ಅದೇ ವೈಬಲ್ಲೇ ಇದ್ದೀರಾ ಅದಕ್ಕೆ. ಓಕೆ ಸರ್, ನಿಮ್ಮ ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಕುಟುಂಬದ ಹೆಸರು ಜೇನಿನಗೂಡು ಕುಟುಂಬ ಅಂತ. ನಾನು ರವಿ ಮತ್ತು ಇವರು ನಮ್ಮ ವೈಫು ಹೆಂಡತಿ ಯಶವಂತಪುರಿಂದ ಬಂದಿದ್ವಿ. ಇವರು ಅವ್ರ ತಂಗಿ ಮಾನಸ ಅಂತ, ಅವರು ಬನಶಂಕರಿಂದ ಬಂದಿದ್ದಾರೆ. ಅವರು ನಮ್ಮ ಅಕ್ಕ ಪ್ರೇಮ್ಲತಾ ಅಂತ ರಾಜಾಜಿನಗರಿಂದ ಬಂದಿದ್ದಾರೆ. ನಮ್ಮದೆಲ್ಲ ಒಂಥರ ಹನಿ ಗ್ರೂಪ್ ಇರೋದ್ರಿಂದ ಹನಿ ಹೆಸರೇ ಕೊಟ್ಟಿದ್ವಿ, ಜೇನಿನಗೂಡು. ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಸಿರಿ ಕನ್ನಡ ಕುಟುಂಬ. ನಾವು ಬೆಂಗಳೂರಿನ ಚಿಕ್ಕಬಾಣವರದಿಂದ ಬಂದಿದ್ದೀವಿ. ನನ್ನ ಹೆಸರು ಶೋಭಾ ಕಾಮರಾಜ್. ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇವರು ನನ್ನ ಮಗ GKVKಯಲ್ಲಿ ಅಗ್ರಿಕಲ್ಚರ್ ಓದ್ತಾ ಇದ್ದಾನೆ. ಇವರು ನನ್ನ ಸ್ನೇಹಿತೆ ದುರ್ಗಾ ಮಂಜುನಾಥ್. ಇವರು ಬ್ಯೂಟಿಷಿಯನ್ ಆಗಿದ್ದಾರೆ ಮತ್ತು ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಅವರು ಶ್ರುತಿ ಗೃಹಿಣಿ. ನಿಮ್ಮ ಮಗ ಅಂತ ಹೇಳಿದ್ರೆ? ನನ್ನ ಮಗ. ಆಮೇಲೆ ಕೇಳ್ತೀನಿ ಬಿಡಿ ಪ್ರಶ್ನೆನ. ಓಕೆ, ಸಿರಿ ಕನ್ನಡ ಕುಟುಂಬ, ನಿಮಗೂ ಕೂಡ ಆಲ್ ದ ಬೆಸ್ಟ್. ಅಂತ ಚೆನ್ನಾಗಿ ಆಟ ಆಡಿ, ಆಯ್ತಾ? ಸೊ ಎಲ್ಲ ತಂಡದವರು ಕೂಡ ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಟ್ರಿ. ಸೊ ಆಟ ಆಡೋದಕ್ಕೆ ಎಲ್ಲರೂ ರೆಡಿನಾ? ಓಕೆ, ಸೊ ಎಲ್ಲಾ ಕುಟುಂಬದವರು ಕೂಡ ಆಟ ಆಡೋದಕ್ಕೆ ನಾವು ರೆಡಿ ಅಂತ ಇದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ವಿಜಯ ಪ್ರಸಾದ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಪ ನ ದೆ ಗು ರ ಎ ರು ಡು ಓಂ. ಒಂದೇ ರೂಪ ಎರಡು ಗುಣ. ಒಂದೇ ರೂಪ ಎರಡು ಗುಣ. ಒಂದೇ ರೂಪ ಎರಡು ಗುಣ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಉತ್ತರ ಸರಿಯಾಗಿದೆ. ಸೊ ಎರಡನೇ ಪ್ರಶ್ನೆ ನೋಡೋದು ಇವಾಗ. ಕೇಳೋದಾ? ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಯೋ ನ ಲ ಕ ಎ ನು ದ್ಯಾ ನಿ ವ್ರೆ. ಹಾಡಿನ ಸಾಲಿದು. ನೀವೆಲ್ಲ ಕಾಯೋ ದೇವ್ರೆ ಅಂತ ಬರ್ತದೆ. ಕಾಯೋ ದೇವ್ರೆ ಗುರೆ ಅಂತ ಬರ್ತದೆ. ಎಲ್ಲೋ ಕಾಯೋ ನೀನು, ಎಲ್ಲೋ ಕಾಯೋ ದೇವ್ರೆ ನೀನು. ಹೇಳಿ. ಕಾಯೋ ದೇವ್ರೆ ನೀನು. ಎಲ್ಲ ಕಾಯೋ ದೇವ್ರೆ ನೀನು. ಎಲ್ಲ ಕಾಯೋ ದೇವ್ರೆ ನೀನು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ.
ಎಲ್ಲಾರನ್ನೂ ಕಾಯೋ ದ್ಯಾವ್ರೆ ನೀನು. ತಪ್ಪುತ್ರ. ಮೂರನೇ ಪ್ರಶ್ನೆ ನೋಡೋಣ ಬಿಡಿ, ಇನ್ನೂ ರೌಂಡ್ಸ್ ಇದೆ. ಓಕೆ, ಇನ್ನು ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ವ ಬಂ ರ ಗ್ಲೇ ಥ ದ್ವ ನ ಕ ರ ಮ ಶ. ವ್ಯಕ್ತಿಯ ಹೆಸರಿದು. ಬಂಗ್ಲೆ ಶಾಮರಾವ್ ದ್ವಾರಕಾನಾಥ್. ಬಂಗ್ಲೆ ಶಾಮರಾವ್ ದ್ವಾರಕಾನಾಥ್. ಬಂಗ್ಲೆ ಶಾಮರಾವ್ ದ್ವಾರಕಾನಾಥ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಓಕೆ, ಮೂರು ಪ್ರಶ್ನೆಗೆ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಅಲ್ಲಿ ಪಡೆದುಕೊಂಡಿದೆ ನಿಮ್ಮ ಕುಟುಂಬ. ಓಕೆ, ಚೆನ್ನಾಗಿ ಆಟ ಆಡಿದ್ದೀರಾ. ಇನ್ನು ಎರಡನೇ ತಂಡ ಮುರಳೀಧರ್ ಕುಟುಂಬ ರೆಡಿ? ಏನು ಸ್ವಲ್ಪ ಡೌನ್ ಆದಂಗಿದೆ ವಾಯ್ಸ್. ಓಕೆ, ಮುರಳೀಧರ್ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹೋ ನು ಸಿ ದ ಹೇ ಲು ಟಿ ಮೆ. ಹೊಸಲು ಮೆಟ್ಟಿದ ಹೆಣ್ಣು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ಸಿ ನಿ ಬಿ ನ ಡು ಗ ನಿ ಗ ಹ ಳ ಕಂ. ಹಾಡಿನ ಸಾಲಿದು. ಕಂಗಳು ತುಂಬಿರೋ ಕಂಬನಿ ತುಂಬಿರೋ ಕಣ್ಣಿನ ಧಾರೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ನಿನ್ನ ಕಣಿಗಳ ಬಿಸಿಯ ಹನಿಗಳು ತಪ್ಪಾದ ಉತ್ತರ. ಇನ್ನು ಅದಲ್ ಬದಲ್ ನಾ ಮೂರನೇ ಪ್ರಶ್ನೆ ಕೇಳೋದಾ? ಮುರಳೀಧರ್ ಕುಟುಂಬ ರೆಡಿ ಆಗಿದ್ದೀರಾ? ಅದಲ್ ಬದಲ್ ನಾ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಶ ಪ ವ ನಿ ದೆ ಮ ಹ. ಶನಿ ಮಹಾದೇವ್. ಇನ್ನೂ ಒಂದು ಅಕ್ಷರ ಬಿಟ್ಟಿದ್ದೀರಾ. ಶನಿ ಮಹಾದೇವಪ್ಪ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಮೂರು ಪ್ರಶ್ನೆಯಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಇನ್ನು ಮೂರನೇ ಕುಟುಂಬ ಗೋವಾ ವೈಬಿಂದ ಬಂದ್ರ ಸರ್ ಹೊರಗಡೆ ಬರ್ತೀವಿ. ಈಗ ಪ್ರಶ್ನೆ ಕೇಳಿದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ವಾಪಸ್ ಹೋಗ್ತೀವಿ. ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರ ಯ ರ ಕಿ ತ ಹ ನ ಜ ಸ್ಯ. ರಾಜಕೀಯ ರಹಸ್ಯ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ರಾಜೇಶ್ ನಟನೆಯ ಸಿನಿಮಾ. ಎರಡನೇ ಸುಳಿವು ಉದಯ್ ಕುಮಾರ್ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಸಮಯ ಮುಗಿದಿದೆ. ಬೇರೆ ತಂಡದವರು ಯಾರಾದ್ರೂ ಉತ್ತರ ಹೇಳ್ತೀರಾ? ರಾಜನರ್ತಕಿ ರಹಸ್ಯ. ರಾಜನರ್ತಕಿ ರಹಸ್ಯ. ರಾಜನರ್ತಕಿ ರಹಸ್ಯ ಅಂತ ಹೇಳಿ ಮೊದಲನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ಸರಿಯಾಗಿದೆ. ನನಗೆ ಗೊತ್ತಾಯ್ತು ನೀವು ವಾಪಸ್ ಗೋವಾ ಹೋಗೋದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಿ.
ಎರಡನೇ ಪ್ರಶ್ನೆ ನೋಡುವ. ಪ್ಲೀಸ್ ಮ್ಯಾಮ್. ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೇ ಲ ಡ ಬಿ ನ ದು ಎಂ ನ ನಿ. ಹಾಡಿನ ಸಾಲಿದು. ಬಿಡಲಾರೆ ಎಂದು ನಿನ್ನ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಒಂದು ಪದ ಇದೆ. ಇನ್ನೂ ಒಂದು ಅಕ್ಷರ ಬಿಟ್ಟಿದ್ದೀರಾ ನೋಡಿ. ಸಮಯ ಮುಗಿದಿದೆ. ಮೊದಲನೇ ಸುಳಿವು. ಎಂದು ನಾನಿನ್ನ ಬಿಡಲಾರೆ. ಅಲ್ಲಲ್ಲ, ಬಿಡಲಾರೆ ಎಂದು ನಾನಿನ್ನ ಅಲ್ಲ. ಈ ಪ್ರಶ್ನೆ ನೀವು ಬಿಡಲ್ಲ ಅನ್ಸುತ್ತೆ. ಮೊದಲನೇ ಸುಳಿವು ನೋಡೋಣ. ಸಮಯ ಮುಗಿದಿದೆ. ಪ್ರೇಮದ ಕಾಣಿಕೆ ಸಿನಿಮಾದ ಗೀತೆ. ನಾ ಬಿಡಲಾರೆ ಎಂದು ನಿನ್ನ ಎಂದು ನಾ ಎಂದು ಮೇಡಮ್ ಹೇಳಿ ಸರ್. ಬಿಡಲಾರೆ ಎಂದು ನಿನ್ನ ಬಿಡಲಾರೆ ಎಂದು ಇನ್ನೂ ಒಂದು ಅಕ್ಷರ ಬಿಟ್ಟಿದ್ದೀರಾ. ನೀ ಬಿಡಲಾರೆ ಎಂದು ನನ್ನ ನಾ ಬಿಡಲಾರೆ ಎಂದು ನಿನ್ನ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಶಾಂತಂ ಪಾಪಂ. ಕ್ಲೂ ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ. ಸಾಕು ಮ್ಯಾಮ್, ತೃಪ್ತಿ. ಇನ್ನು ಮೂರನೇ ಪ್ರಶ್ನೆ ನೋಡೋದಾ? ಹಾಂ ಮ್ಯಾಮ್. ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಥ ರ ನ ಜಿ ರ ಥ ವ. ವ್ಯಕ್ತಿಯ ಹೆಸರು. ಮೊದಲನೇ ಸುಳಿವು ನಿಮಗೆ. ಪಲ್ಲವಿ ಸಿನಿಮಾದ ಸಂಗೀತ ನಿರ್ದೇಶಕರು. ಇನ್ನು ಎರಡನೇ ಸುಳಿವು ಮೈಸೂರು ಮೂಲದವರು. ರಾಜೀವ್ ನಾಥ್ ರಾವ್. ರಾಜೀವ್ ನಾಥ್ ರಾವ್. ರಾಜೀನಾಥ್ ರಾವ್. ರಾಜೀನಾಥ್ ರಾವ್. ರಾಜೀನಾಥ್ ರಾವ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ರಾಜೀವ್ ತಾರಾನಾಥ್. ಎಷ್ಟು ಮಿಸ್. ಇನ್ನೂ ರೌಂಡ್ಸ್ ಇದೆ. ಈ ಒಂದು ಸುತ್ತಲ್ಲಿ 3 ಪ್ರಶ್ನೆಗೆ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ರೆ, ಅದು ಕೂಡ ಕ್ಲೂ ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ. ಕಂಗ್ರಾಟ್ಸ್. ಇನ್ನು ಮುಂದಿನ ಕುಟುಂಬ ಸಿರಿ ಕನ್ನಡ ಕುಟುಂಬ. ಕೇಳೋದಾ ಪ್ರಶ್ನೆ ನಿಮಗೆ? ಸರ್ ಕೇಳೋದಾ? ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ದ ಭ ಬಂ ಯಾ ದೇ ಸ ಬ. ಬಯಸದೆ ಬಂದ ಭಾಗ್ಯ. ಬಯಸದೆ ಬಂದ ಭಾಗ್ಯ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀ ತ ಬ ಗು ರು ನ ಗು ನ ವೆ. ನಗು ನಗುತ್ತಾ ಇರು ನೀ. ನಗು ನಗುತ್ತಾ ನಗು ನಗುತ್ತಾ ಬರುವೆ. ನಗು ನಗುತ್ತಾ ಬರುವೆ. ನೀ ನಗು ನಗುತ್ತಾ ಬರುವೆ. ನಗು ನಗುತ್ತಾ ನೀನ ಬರುವೆ. ನಗು ನಗುತ್ತಾ ನೀ ಬರುವೆ. ನಗು ನಗುವಿನಲ್ಲಿ ನೀ ಮನಸೆಳೆವೆ. ನಗಿಸಲು ನೀನು ನಗುವೆನು ನಾನು. ಮರೆಯುವೆ ಜಗವನ್ನೇ. ನೀವೇನು ಉತ್ತರ ಹೇಳಿದ್ರಿ ಅಂತ ಹೇಳಿ ನೋಡಿದ್ರೆ ಉತ್ತರ ಸರಿಯಾಗೇ ಇದೆ. ಮೂರನೇ ಪ್ರಶ್ನೆ ಇವಾಗ. ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೈಸೂರು ಶ್ರೀನಿವಾಸ ರಾವ್. ಮೈಸೂರು ಶ್ರೀನಿವಾಸ
ಇನ್ನೆರಡು ಅಕ್ಷರ ಇದೆ. ಮೈಸೂರು ಅದೆರಡು ಹೇಳಿದ್ ಸರಿಯಾಗಿದೆ, ಬಟ್ ಮೈಸೂರು ಶ್ರೀನಿವಾಸ. ಅದಾದ್ಮೇಲೆ ಎರಡು ಪದ ಏನಿದೆ ನೋಡಿ, ತ್ಯೂ ಬಿಟ್ಟಿದೀವಿ. ಸರಿ, ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಖ್ಯಾತ ನಿರ್ದೇಶಕ ಮತ್ತು ಕಲಾ ನಿರ್ದೇಶಕ. ಎರಡನೇ ಸುಳಿವು ರಂಗಭೂಮಿಯಲ್ಲಿ ಇವರದ್ದು ದೊಡ್ಡ ಹೆಸರು. ಸತ್ಯ ಮೈಸೂರು ಸತ್ಯ ಶ್ರೀನಿವಾಸ. ಸತ್ಯ ಮೈಸೂರು ಶ್ರೀನಿವಾಸ. ಫಸ್ಟ್ ಹೇಳಿದ ಆಕ್ಚುಲಿ 90% ಕರೆಕ್ಟ್ ಆಗಿ. ಮೈಸೂರು ಸತ್ಯ ಶ್ರೀನಿವಾಸ ಸತ್ಯ ಶ್ರೀನಿವಾಸ ಮೈಸೂರು ಸತ್ಯ. ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಹೇಳ್ತೀರಾ? ಕ್ಯೂ ಬಂದಿದೆ. ಮೈಸೂರು ಶ್ರೀನಿವಾಸ್ ಸತ್ಯು. ಸತ್ಯು ಮೈಸೂರು ಶ್ರೀನಿವಾಸ್ ಸತ್ಯ ಹೇಳಿ ಮೊದಲನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸತ್ಯು ಅನ್ಕೊಂಡೆ ನಾನು. ಇದು ಬರ್ಬೇಕಾಗಿತ್ತಲ್ಲ. ಸತ್ಯೂರಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ನಿಮ್ ಕುಟುಂಬ ಪಡೆದುಕೊಂಡಿದೆ. ಸರಿ, ಮೊದಲನೇ ಸುತ್ತು ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ ಎಲ್ರು. ಈಗ ಎರಡನೇ ಸುತ್ತಿಗೆ ಹೋಗೋಣವಾ? ಎರಡನೇ ಸುತ್ತಿಗೆ ಹೋಗೋಕ್ಕೂ ಮುಂಚೆ ಒಂದು ಹಾಡು ನಿಮ್ಮಿಂದನೇ ಸ್ಟಾರ್ಟ್ ಆಗಿದೆ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನಕಾರಿ ನಾನಿಂದೆ, ಕೊರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಸರಿಯಾಗಿದೆ. ಎರಡನೇ ಸುತ್ತಿಗೆ ಎಲ್ರು ರೆಡಿನಾ? ಏನು ಹೂ ಅಂತ ಇದ್ರೆ? ಎರಡನೇ ಸುತ್ತಿಗೆ ಎಲ್ಲಾ ತಂಡದವರು ಕೂಡ ರೆಡಿ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಸುತ್ತು ನಕ್ಷತ್ರ. ಓಕೆ, ವಿಜಯ ಪ್ರಸಾದ್ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಓಕೆ, ನಕ್ಷತ್ರ ಸುತ್ತಿಗೆ ನೋಡೋಣ ನಿಮಗೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ. ಆಕ್ಟ್ರೆಸ್ ಅಥವಾ ಆಕ್ಟರ್ ಅಥವಾ ಕಾಮಿಡಿಯನ್? ಓಕೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಕಾಮಿಡಿ ಟೈಮ್, ಅಪ್ಚಾರ ಅಪ್ಚಾರ ಅಪ್ಚಾರ. ಮಾಡೋದು ಕ್ರೈಮ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶ್ ನಟನೆಯ ಚೊಚ್ಚಲ ಸಿನಿಮಾ ಟಪೋರಿಗೆ ನಾಯಕ ನಟ ಯಾರು? ಆಪ್ಷನ್ ಎ ಅಲಂಕಾರ್, ಆಪ್ಷನ್ ಬಿ ಸುನಿಲ್ ರಾವ್, ಆಪ್ಷನ್ ಡಿ ಸುನಿಲ್ ರಾವ್. ಆಪ್ಷನ್ ಬಿ ಸುನಿಲ್ ರಾವ್. ಸುನಿಲ್ ರಾವ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ? ತಪ್ಪಾಗಿದೆ. ಅಲಂಕಾರ್ ಸರಿಯಾದ ಉತ್ತರ. ಆಪ್ಷನ್ ಎ. ಬಿ ಸುರೇಶ್ ನಿರ್ದೇಶನದಲ್ಲಿ ಮೂಡಿಬಂದ ಟಪೋರಿ ಸಿನಿಮಾದಲ್ಲಿ ಪುಟ್ಟ ಪಾತ್ರ ಮಾಡಿದ್ರು ಗಣೇಶ್ ಅವರು. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶ್ ನಿರ್ದೇಶನ ಮಾಡಿರುವ ಚಿತ್ರದ ಹೆಸರೇನು? ಮೊದಲನೇ ಆಪ್ಷನ್ ಏನೋ ಒಂಥರ, ಎರಡನೇ ಆಪ್ಷನ್ ಕೂಲ್. ಕೂಲ್ 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 ಆಗಿ ಉತ್ತರ ಕೂಲ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ನೀವೇ ಬಿಡಿ ಫಸ್ಟ್ ಪ್ರೈಸ್ ಇವತ್ತು. ಕೂಲ್ ಸಿನಿಮಾವನ್ನು ಗಣೇಶ್ ನಿರ್ದೇಶನ ಮಾಡಿದ್ದಾರೆ. ಅವರ ಪತ್ನಿ ಶಿಲ್ಪಾ ಅದಕ್ಕೆ ನಿರ್ಮಾಪಕಿ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶ್ ನಟನೆಯ ಸುಂದರಾಂಗ ಜಾಣ ಚಿತ್ರದ ನಿರ್ದೇಶಕ ಯಾರು? ಮೊದಲನೇ ಆಪ್ಷನ್ ರಮೇಶ್ ಅರವಿಂದ್, ಎರಡನೇ ಆಪ್ಷನ್ ಪ್ರಶಾಂತ್ ರಾಜ್. ಗೆಸ್ ಪ್ರಶಾಂತ್ ರಾಜ್. ಫೈನಲ್ ಉತ್ತರನಾ? ಬಿ ಪ್ರಶಾಂತ್ ರಾಜ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ತಪ್ಪು. ಅಯ್ಯೋ,
ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ಈ ಚಿತ್ರ ಮೂಡಿ ಬಂದಿದೆ. ಸರಿಯಾದ ಉತ್ತರ ರಮೇಶ್ ಅರವಿಂದ್ ಅವರು. ಇರ್ಲಿ ಬಿಡಿ, ಇನ್ನು ರೌಂಡ್ಸ್ ಇದೆ ಅಲ್ವಾ? 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನ ನಿಮ್ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡಲ್ಲಿ. ಇನ್ನು ಎರಡನೇ ಕುಟುಂಬ ಮುರಳೀಧರ್ ಕುಟುಂಬ. ರೆಡಿ? ವಿನಯ ಪ್ರಸಾದ್ ಅವರು. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುವುದಿಲ್ಲ, ನಮ್ ಕಡೆ ಸಾಂಬಾರ್ ಅಂದ್ರೆ ನಿಮ್ ಕಡೆ ತಿಳಿಯುವುದಿಲ್ಲ. ವಿನಯ ಪ್ರಸಾದ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿನಯ ಪ್ರಸಾದ್ ನಟನೆಯ ಆತಂಕ ಸಿನಿಮಾದ ನಾಯಕ ಯಾರು? ಮೊದಲನೇ ಆಪ್ಷನ್ ವಿಷ್ಣುವರ್ಧನ್, ಎರಡನೇ ಆಪ್ಷನ್ ಅನಂತ್ನಾಗ್. ಫೈನಲ್ ಅನಂತ್ನಾಗ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸಾಯಿ ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರವಿದು. ಇನ್ನು ವಿನಯ್ ಪ್ರಸಾದ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿನಯ್ ಪ್ರಸಾದ್ ನಿರ್ದೇಶಿಸಿದ ಚಿತ್ರ ಯಾವುದು? ಮೊದಲನೇ ಆಪ್ಷನ್ ಲಕ್ಷ್ಮೀನಾರಾಯಣರ ಪ್ರಪಂಚನೇ ಬೇರೆ. ಇನ್ನು ಆಪ್ಷನ್ ಬಿ ನೀನ್ ಯಾರೋ. ಲಕ್ಷ್ಮೀನಾರಾಯಣರ ಪ್ರಪಂಚನೇ ಬೇರೆ. ಆಪ್ಷನ್ ಎ ಲಕ್ಷ್ಮೀನಾರಾಯಣರ ಪ್ರಪಂಚನೇ ಬೇರೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಈ ಸಿನಿಮಾವನ್ನು ನಿರ್ದೇಶಿಸಿ ಪ್ರಮುಖ ಪಾತ್ರವನ್ನು ವಿನಯ್ ಪ್ರಸಾದ್ ಅವರು ನಿರ್ವಹಿಸಿದ್ದಾರೆ. ಓಕೆ ಸರ್, ಇದೇ ಜೋಶಲ್ ಮೂರನೇ ಪ್ರಶ್ನೆ ಕೇಳೋದಾ? ಇನ್ನು ವಿನಯ್ ಪ್ರಸಾದ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕರುಳಿನ ಕೂಗು ಸಿನಿಮಾದಲ್ಲಿ ವಿನಯ್ ಪ್ರಸಾದ್ ನಿರ್ವಹಿಸಿದ ಪಾತ್ರದ ಹೆಸರೇನು? ಆಪ್ಷನ್ ಎ ರುಕ್ಕಮ್ಮ, ಆಪ್ಷನ್ ಬಿ ಶಾರದಾ. ಆಪ್ಷನ್ ಬಿ ಶಾರದಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ರುಕ್ಕಮ್ಮ ಪಾತ್ರ ಮಾಡಿದ್ದು ನಟಿ ಉಮಾಶ್ರೀ ಅವರು. 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಏನು ಗೊತ್ತಿಲ್ಲ ಅಂದ್ರು? ಏನು ಗೊತ್ತಿಲ್ಲ ಅಂದ್ರೆ ಇವಾಗ ನಿಮಗೇನ್ ಗೊತ್ತಿದೆ ಅಂತ ನೋಡೋಣ. ಅವ್ರು ಹೇಳಿದ್ರು. ನೀವು ರೆಡಿ ಇದ್ದೀರಾ? ಓಕೆ, ತಗೊಳ್ಳಿ ಸರ್. ಏನ್ ಹೆದರ್ಕೋಬೇಕಾಗಿಲ್ಲ. ರಾಮಕೃಷ್ಣ ಅವರು. ರಾಮಕೃಷ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಿರ್ದೇಶಕರ ಸಿನಿಮಾ ಮೂಲಕ ರಾಮಕೃಷ್ಣ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು? ಆಪ್ಷನ್ ಎ ಪುಟ್ಟಣ್ಣ ಕಣಗಾಲ್, ಆಪ್ಷನ್ ಬಿ ಹುಣಸೂರು ಕೃಷ್ಣಮೂರ್ತಿ. ಆಪ್ಷನ್ ಎ ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾದ ಉತ್ತರ ಹುಣಸೂರು ಕೃಷ್ಣಮೂರ್ತಿ. ಇನ್ನು ಬಬ್ರುವಾಹನ ಚಿತ್ರದ ಮೂಲಕ ರಾಮಕೃಷ್ಣ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಸರಿನಾ ಸರ್? ಓಕೆ ಮ್ಯಾಮ್, ಸಂತೋಷ. ಸರಿ, ಓಕೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ರಾಮಕೃಷ್ಣ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ನಟರಿಗಾಗಿ ರಾಮಕೃಷ್ಣ ಡಬ್ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ಅನಿಲ್ ಕಪೂರ್, ಎರಡನೇ ಆಪ್ಷನ್ ಕಮಲ್ ಹಾಸನ್. ಕಮಲ್ ಹಾಸನ್. ಎ ಅನಿಲ್ ಕಪೂರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಪಲ್ಲವಿ ಅನುಪಲ್ಲವಿ ಸಿನಿಮಾದಲ್ಲಿ ಅನಿಲ್ ಕಪೂರ್ಗೆ ಕಂಠದಾನ ಮಾಡಿದ್ದು ರಾಮಕೃಷ್ಣ ಅವರು. ನೀವು ಹೇಳಿದ್ರೆ ನಿಜವಾಗ್ಲೂ ಗೆಲ್ತಾ ಇರಲಿಲ್ಲ, ಅವ್ರು ಹೇಳಿದ್ರೆ ಓಕೆ. ಒಟ್ಟಿನಲ್ಲಿ ಜೇನುಗೂಡು ಕುಟುಂಬ ಅದೇ ರೀತಿ ಕುಟುಂಬವಾಗಿ ಉತ್ತರ ಕೊಡಬೇಕು. ಸರಿನಾ ಸರ್? ಓಕೆ. ಇನ್ನು ರಾಮಕೃಷ್ಣ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ರವಿಚಂದ್ರನ್ ಜೊತೆ ರಾಮಕೃಷ್ಣ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ ಯುಗ ಪುರುಷ, ಎರಡನೇ ಆಪ್ಷನ್ ರಣಧೀರ.
ಯುಗ ಪುರುಷ. ಆಪ್ಷನ್ ಎ ಯುಗ ಪುರುಷ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ಈ ಸಿನಿಮಾದಲ್ಲಿ ರವಿವರ್ಮ ಹೆಸರಿನ ಪಾತ್ರವನ್ನು ರಾಮಕೃಷ್ಣ ನಿರ್ವಹಿಸಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಈ ಒಂದು ರೌಂಡ್ ಅಲ್ಲಿ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಗುಡ್. ಅಮ್ಮ ಮಗನ ಜೋಡಿ ಒಂಥರ ಅಕ್ಕ ತಮ್ಮ ಇದ್ದಂಗೆ ಇದ್ರಲ್ಲಿ. ಓಕೆ, ರೆಡಿ ಇದ್ದೀರಾ? ಈಸಿ ಚಾಕ್ಲೇಟ್ ಅಲ್ಲ. ಪ್ರಕಾಶ್ ರಾಜ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಚಿತ್ರದ ಮೂಲಕ ಪ್ರಕಾಶ್ ರಾಜ್ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು? ಮೊದಲನೇ ಆಪ್ಷನ್ ನಾಗಮಂಡಲ, ಎರಡನೇ ಆಪ್ಷನ್ ಮುತ್ತಿನ ಹಾರ. ನಾಗಮಂಡಲ. ಆಪ್ಷನ್ ಎ ನಾಗಮಂಡಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ತಪ್ಪು. ಬಿ ಮುತ್ತಿನ ಹಾರ. ಸರಿನಾ? ಡಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಮುತ್ತಿನ ಹಾರ ಚಿತ್ರದ ಮೂಲಕ ಪ್ರಕಾಶ್ ರಾಜ್ ಸಿನಿಮಾ ರಂಗ ಪ್ರವೇಶ ಮಾಡಿದರು. ಇನ್ನೂ ಇದೆ, ಇಷ್ಟಕ್ಕೆ ಕುಗ್ಬೇಕಾಗಿಲ್ಲ. ಇದು ಆಟ ಅಷ್ಟೇ. ಸರಿನಾ? ನೆಕ್ಸ್ಟ್ ಪ್ರಶ್ನೆ ಕೇಳೋದಾ? ಪ್ರಕಾಶ್ ರಾಜ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಕಾಶ್ ರಾಜ್ ನಾಯಕರಾದ ಮೊದಲ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಹರಕೆಯ ಕುರಿ, ಎರಡನೇ ಆಪ್ಷನ್ ವೈಶಾಖದ ದಿನಗಳು. ವೈಶಾಖದ ದಿನಗಳು. ಆಪ್ಷನ್ ಬಿ ವೈಶಾಖದ ದಿನಗಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ತಪ್ಪು. ಆಪ್ಷನ್ ಎ ಹರಕೆಯ ಕುರಿ ಸರಿಯಾದ ಉತ್ತರ. ಸಣ್ಣ ಪುಟ್ಟ ಪಾತ್ರಗಳಲ್ಲೇ ತೃಪ್ತಿ ಪಟ್ಕೊಳ್ತಾ ಇದ್ದ ಪ್ರಕಾಶ್ ರಾಜ್ ಮುಂದೆ ರವಿ ನಿರ್ದೇಶನದ ಹರಕೆಯ ಕುರಿ ಚಿತ್ರಕ್ಕೆ ನಾಯಕರಾಗಿ ಆಯ್ಕೆಯಾದರು. ಇನ್ನೂ ಒಂದು ಪ್ರಶ್ನೆ ಇದೆ. ಯೂತ್ ಹೀರೋಗಳು ಹೇಳ್ಬೇಕಪ್ಪ. ನಾವೆಲ್ಲ ಯೂತ್, ಎಲ್ಲರಿಗೂ ಈಸಿ ಕೊಟ್ಬಿಟ್ಟು ನಮಗೆ ಮಾತ್ರ ಕಷ್ಟ ಕೊಡ್ತೀವಿ. ನೀವು ಅಷ್ಟು ಚಾಲೆಂಜಿಂಗ್ ಆಗಿದ್ರ, ಕೆಪಾಸಿಟಿ ಇದೆ ಅದಕ್ಕೆ. ಓಕೆ, ಇನ್ನು ಮೂರನೇ ಪ್ರಶ್ನೆ ನೋಡೋಣ ಬಿಡಿ. ಬನ್ನಿ ಸರ್, ನೀವು ಬನ್ನಿ ಸರ್. ಪ್ರಕಾಶ್ ರಾಜ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಕಾಶ್ ರಾಜ್ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ನಾನು ನನ್ನ ಕನಸು, ಆಪ್ಷನ್ ಬಿ ಒಗ್ಗರಣೆ. ಸಮಯ ಮುಗಿತಾ ಇದೆ. ಎ ನಾನು ನನ್ನ ಕನಸು. ಆಪ್ಷನ್ ಎ ನಾನು ನನ್ನ ಕನಸು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ಸರಿಯಾಗಿದೆ. ಪ್ರಕಾಶ್ ರಾಜ್ ಅವರೇ ನಿರ್ದೇಶನ ಮಾಡಿ ನಟಿಸಿರುವ ಚಿತ್ರವಿದು. ಅಮೂಲ್ಯ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಓಕೆ, ಎರಡೂ ರೌಂಡ್ಸ್ ಅನ್ನ ತುಂಬಾ ಚೆನ್ನಾಗಿ ಆಟ ಆಡಿದಿರ ಎಲ್ಲರೂ ಸ್ಪೋರ್ಟಿವ್ ಆಗಿ. ಈಗ ಮೂರನೇ ರೌಂಡಿಗೆ ಹೋಗೋಣವಾ? ಮೂರನೇ ರೌಂಡ್ ಯಾವುದು? ಚಿತ್ರ ಜಗತ್ತು. ಆದ್ರೆ ಅದಕ್ಕೂ ಮುಂಚೆ ಈ ಕಡೆಯಿಂದ ಒಂದು ಸಾಂಗ್ ಬರಿ. ನಮ್ಮ ಕಡೆಯಿಂದನೇನಾ? ನಿಮ್ ಕಡೆಯಿಂದ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ಓಕೆ, ಸೂಪರ್. ನಿಮ್ಮ ಮಗ ನೋಡ್ತಾ ಇದ್ರು, ಆಹಾ ನಮ್ಮಮ್ಮ ಏನ ಹಾಡು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿ. ಓಕೆ, ಮೂರನೇ ಸುತ್ತಿಗೆ ಹೋಗೋಣವಾ? ಹೇಪ್ 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 ಹೇಪ್. ಎಲ್ಲರೂ ಎನರ್ಜೆಟಿಕ್ ಆಗಿದ್ದೀರಾ ಅಂತ ನಂಗೆ ಆಯ್ತು. ಎಲ್ಲಾ ಕುಟುಂಬದವರು ಕೂಡ ಮೂರನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಸುತ್ತು ಚಿತ್ರ ಜಗತ್ತು.
ವಿಜಯ್ ಪ್ರಸಾದ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಮಾಸ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ರಶ್ಮಿಕಾ ಹೇಳಿ. ಮಂದಣ್ಣ. ರಶ್ಮಿಕಾ ಮಂದಣ್ಣ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರುತ್ತೆ. ಈ ಎರಡೂ ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಚಂದನದ ಗೊಂಬೆ. ಚಂದನದ ಗೊಂಬೆ. ಚಂದನದ ಗೊಂಬೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಇದೇ ಜೋಶಲ್ಲಿ ಮೂರನೇ ಪ್ರಶ್ನೆ ಹೋಗ್ಬಿಡೋಣ. ಅದಕ್ಕೂ ಸರಿಯಾಗಿ ಉತ್ತರ ಕೊಡ್ತೀನಿ. ಇನ್ನು ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವ ನಟಿ ಯಾರು ಅಂತೇಳಿ ಹೇಳಿ. ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸೂಪರ್, ಕಂಗ್ರ್ಯಾಚುಲೇಷನ್. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ ಕುಟುಂಬ ಪಡ್ಕೊಂಡಿದೆ. ಏನ್ ಸರ್ ಹಂಗೆ ಯಾವ ಅಂತ ಹೇಳಿ. ಓಕೆ, ಇನ್ನು ನೆಕ್ಸ್ಟ್ ತಂಡ ರೆಡಿ ಇದ್ದೀರಾ? ಮುರಳೀಧರ ಕುಟುಂಬ. ಮುರಳೀಧರ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಸುದೀಪ್. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಸುದೀಪ್. ಕಿಚ್ಚ ಸುದೀಪ್. ಕಿಚ್ಚ ಸುದೀಪ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಇನ್ನು ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಚಿನ್ನದ ನಗು. ಬಂಗಾರದ ನಗು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡೋಣ. ಚಿನ್ನಾನಿ ನಗುತ್ತಿರು ಸರಿಯಾದ ಉತ್ತರ. ಸರಿನಾ ಸರ್? ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಶಿವರಾಮ್. ಶಿವರಾಮ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ನಾಗರ ಹೌದು. ಸರಿ, ನಾವು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ ಕುಟುಂಬ ಪಡ್ಕೊಂಡಿದೆ. ವೆಲ್ ಪ್ಲೇಡ್, ಚೆನ್ನಾಗಿ. ಇನ್ನು ಈ ಕಡೆಗೆ ಹೇಗಿದ್ದೀರಾ? ಸ್ಮೈಲಿಂಗ್ ಫೇಸ್. ನಮಗೆಲ್ಲ ಸ್ವಲ್ಪ ಹಳೇದೇ ಬರ್ತದೆ, ಸ್ವಲ್ಪ ಹೊಸದು ಬರ್ತದೆ. ಈ ಕಡೆ ಎಲ್ಲ ಹೊಸದು, ಆ ಕಡೆ ಎಲ್ಲ ಇನ್ನು ಜೇನುಗೂಡು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್. ಪ್ರಶ್ನೆ ಕೇಳಕ್ಕಿಂತ ಮುಂಚೆನೇ ಉತ್ತರ ಹೇಳಿದಿರಾ. ಪುನೀತ್ ರಾಜ್ಕುಮಾರ್ ಅಂತ ಹೇಳಿ. ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಇನ್ನು ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ. ದುಡ್ಡು ರಾಕ್ಷಸಿನ. ಒಂದ್ ಕಡೆ ದುಡ್ಡು, ಒಂದ್ ಕಡೆ ರಾಕ್ಷಸಿ. ದುಡ್ಡು ರಾಕ್ಷಸಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಮ್ಯಾಚಿಂಗ್ ಆಗುತ್ತೆ. ದೇವ ಭೂತ
ರಾಕ್ಷಸಿ, ಕಾಟೇರಿ, ಪಿಶಾಚಿ. ದನ ಅಂದ್ರೆ ದುಡ್ಡೇ. ಬಟ್ ಆಪ್ಟ್ ಆಗಿರೋ ಉತ್ತರ ಕೊಟ್ರೆ ಅದಕ್ಕೆ ಕರೆಕ್ಟ್. ಬಟ್ ಅರ್ಥ ಸರಿ ಇದೆ. ನಿಮ್ ಪ್ರಕಾರ ಸರಿ ಇದೆ. ಓಕೆ, ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿದಾರಲ್ಲ, ಆ ನಟಿ ಯಾರು ಅಂತೇಳಿ ಜಯಂತಿ. ಜಯಂತಿ, ಅಭಿನಯ ಶಾರದೆ ಜಯಂತಿ. ಅಭಿನಯ. ಜಯಂತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ನಾವಿಬ್ಬರು ನಮಗಿಬ್ಬರು ಸಿನಿಮಾ. ಜಯಂತಿ ಅಂತ ಹೇಳಿ ಸರಿಯಾದ ಉತ್ತರ ಕೊಟ್ಟು 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ಟಿ ಸರ್? ನೀವ್ಯಾರು ಹೇಳ್ಬಿಡಿ, ಹೇಳಿ ನೀವು. 3ಕ್ಕೆ ಎಷ್ಟು ಸರಿಯಾದ ಉತ್ತರ? ನಾವು ಕರೆಕ್ಟ್ ಇದ್ದೀವಿ. ಎರಡು ಉತ್ತರನ ಸರಿಯಾಗಿ ಕೊಟ್ಟು 40 ಅಂಕಗಳನ್ನ ನಿಮ್ ಕುಟುಂಬ ಪಡೆದುಕೊಂಡಿದೆ. ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು 4ನೇ ತಂಡ ಸಿರಿ ಕನ್ನಡ ಕುಟುಂಬ. ರೆಡಿ? ಈಸಿ ಆಗಿರೋದು. ನೀವೆಲ್ಲ ಮಾತಾಡ್ತಾ ಇದ್ದೀರಾ, ಅವ್ರು ಒಬ್ರೇ ಆಗ್ಬಿಟ್ಟು ಏನು ಮಾತಾಡ್ತಾ ಇಲ್ಲ. ಅವ್ರು ಸೈಲೆಂಟ್ ಕಿಲ್ಲರ್. ಸೈಲೆಂಟ್ ಆಗಿರ್ಲಿ. ಓಕೆ, ಇನ್ನು ಸಿರಿ ಕನ್ನಡ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರ್ಲಿ. ನಟ ಯಾರು ಅಂತೇಳಿ ಹೇಳ್ಬೇಕು. ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್. ಗಣೇಶ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ತುಂಬಾ ಕಷ್ಟವಾದ ಕ್ವಶ್ಚನ್ ಇದು. ಇನ್ನು ಎರಡನೇ ಪ್ರಶ್ನೆ ಸಿರಿ ಕನ್ನಡ ಕುಟುಂಬಕ್ಕೆ. ರೆಡಿ? ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು? ಧರ್ಮದ ಜಯ. ಧರ್ಮದ ಜಯ. ಧರ್ಮದ ಜಯ. ಧರ್ಮದ ಜಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಧರ್ಮ ವಿಜಯ. ಜಯ ಕೊಡ್ಬೋದಲ್ಲ ಮೇಡಮ್? ಕೊಡ್ಬೋದು. ಈಗ ನಿಮ್ಮ ಹೆಸರು ಜಯ ಅಂತ ಕರೆದ್ರೆ ನೀವು ತಿರುಗ್ತೀರಾ, ವಿಜಯ ಅಂತ ಅಂದ್ರೆ ಮಾತ್ರ ತಿರುಗ್ತೀರಾ ಅಲ್ವಾ? ಸೊ ಹಾಗೆ ಇರ್ಲಿ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ನೋಡ್ಬಿಡೋಣವಾ? ಮೂರನೇ ಪ್ರಶ್ನೆ. ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಮಂತ್ರಾಲಯದಲ್ಲಿ ಒಂದು ಹಾಡಿದೆಯಲ್ಲ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರ? ಹೌದು, ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ನೋಡಿ, ಹಂಗೆ ಸರಿಯಾದ ಉತ್ತರ ಹೇಳಿದ ತಕ್ಷಣ ಹಂಗೆ ಸಿಕ್ಸ್ ಹೊಡೆದಷ್ಟು. ಈ ಒಂದು ಸುತ್ತಲ್ಲಿ 3 ಪ್ರಶ್ನೆಗೆ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ 3 ಹೇಳಿದ್ವಿ ಮೇಡಮ್. ಓಕೆ, ನಾವು ಹೇಳಿದ್ವಿ, ಕೊಟ್ಟಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಸುತ್ತ ಯಾವುದು? ನಟ ಭಯಂಕರ. ಓಕೆನಾ? ಇಲ್ಲೆಲ್ಲರೂ ಭಯಂಕರವಾಗಿ ನಟನೆ ಮಾಡ್ತೀರಾ ಇವಾಗ ಅಲ್ವಾ? ಈಗ ಆಲ್ರೆಡಿ ಮಾಡ್ತಾ ಇದ್ದೀರಾ, ಇಲ್ಲಿ ಬಂದ ಮೇಲೆ ಇನ್ನೂ ಮಾಡ್ತೀರಾ. ಓಕೆ, ಅದಕ್ಕೂ ಮುಂಚೆ ಹಾಡು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೋ ಚೆಲುವೆ ಚೆಲುವಿನ ಹೂವೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಟ್ ಇದಕ್ಕೆ ಮಾರ್ಕ್ಸ್ ಇರ್ಲಿ, ಪರವಾಗಿಲ್ಲ. ನಿಮಗೆ ಮುಂದಿನ ಲೈನ್ ಗೊತ್ತಿಲ್ಲ ಅಂತ ನನಗೆ ಗೊತ್ತು. ಓಕೆನಾ? ಇನ್ನು 4ನೇ ಸುತ್ತು ನಟ ಭಯಂಕರ. ಎಲ್ಲರೂ ಆಟ ಆಡಕ್ಕೆ ರೆಡಿ? ಓಕೆ, ಎಲ್ಲಾ ತಂಡಗಳು ಕೂಡ 4ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಓಕೆ, ವಿಜಯ ಪ್ರಸಾದ್ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ ಆಕ್ಟ್ ಮಾಡಿ? ಬನ್ನಿ. ಇವನೇ ನಿಜ ನಟ ಭಯಂಕರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ವಿಲನ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕನ್ನಡ.
ಶ್ರದ್ಧೆ, ಪ್ರೀತಿ, ಪ್ರೀತಿಯ, ವಿಶ್ವಾಸ, ಪ್ರೇಮ, 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 ಪ್ರಪಂಚ, ಪ್ರೇಮ ಪ್ರಪಂಚ, ಪ್ರೇಮ ಕಾವ್ಯ, ಪ್ರೇಮದ, ಪ್ರೇಮ ಕಾವ್ಯ, ಪ್ರೇಮದ, ಪ್ರೇಮ ಲೋಕ, ಆ, ಪ್ರೇಮ ಲೋಕ. ಪ್ರೇಮಲೋಕ. ಪ್ರೇಮಲೋಕ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಭಾಷೆ, ಡಾಕ್ಟರ್ ಭಾಷೆ, ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, 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 ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್, ರಾಜ್ಕುಮಾರ್, ನಟ ಸರ್, ರಾಜ್ಕುಮಾರ್ ಕನ್ನಡನಾ? ರಾಜ್ಕುಮಾರ, ರಾಜ್ಕುಮಾರ, ರಾಜ್ಕುಮಾರ. ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾಗಿದೆ. ಸಖತ್ ಆಕ್ಟಿಂಗ್ ಮಾಡ್ತೀರಾ ಸರ್? ದಿನ ಮನೆ ನಿಂಗೆ ಮಾಡ್ತೀರಾ? ಪ್ರಾಕ್ಟೀಸ್ ಮಾಡ್ತೀರಾ? ಓಕೆ. 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಓಕೆ, ಇನ್ನು ಮುರಳೀಧರ ಕುಟುಂಬ ಯಾರು ಬರ್ತಾ ಇದ್ರ ನಿಮ್ಮ ತಂಡದಿಂದ ಆಕ್ಟ್ ಮಾಡೋದಕ್ಕೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಶಕ್ತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಹಾಡು, ಬುಗುರಿ ಆಟ, ರಾಗ, ಸ್ವರ, ಸಲ್ಯೂಟ್, ಪೊಲೀಸ್, ಹಾಡು, ಹಾಡುಗಾರ, ಆರಕ್ಷಕ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಬಂತಲ್ಲಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕನ್ನಡ ಒಂದು ಪದ. ಮಧ್ಯ, ಅಂತರ, ಅಡ್ಡ, ಇಂಗ್ಲಿಷ್ ಕಟ್, ಮಿಡಿಲ್, ಇನ್ ಬಿಟ್ವೀನ್, ಸೆಂಟರ್, ಕನ್ನಡಿ, ಟಿವಿ, ದುರ್ಗ, ಆಂಕರ್, ಓಕೆ. ಅಡುಗೆ ಮಾಡ್ತಾ ಇದೆಯಾ ಟಿವಿ ನೋಡ್ತಾ ಇದೆಯಾ? ಟಿವಿ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ನಾಗತಿಹಳ್ಳಿ ನಿರ್ದೇಶನದ ಸಿನಿಮಾ ಇದು. ಹಂಗೆ ಮಾಡ್ತಾರೆ. ಲಂಚ್, ಇಂಗ್ಲಿಷ್, ಟಿವಿ. ಇನ್ನು ಎರಡನೇ ಸುಳಿವು ಟಿವಿಯಲ್ಲಿ ಇದು ಸಾಮಾನ್ಯ, ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಅಡ್ವರ್ಟೈಸ್ಮೆಂಟ್, ಬೇರೆ ಯಾರಾದ್ರೂ ಹೇಳ್ತೀರಾ? ಜಾಹೀರಾತು. ಓಕೆ, ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣವಾ? ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಬ್ರೇಕಿಂಗ್ ನ್ಯೂಸ್. ಕರೆಕ್ಟ್ ಆಗಿ ತೋರಿಸ್ತಾ ಇದ್ದಾರೆ.
ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕವನ್ನ ಕುಟುಂಬಕ್ಕೆ ತಂದುಕೊಟ್ಟಿದ್ದೀರಾ. ಕಂಗ್ರಾಟ್ಸ್. ಓಕೆ, ಇನ್ನು ಈ ಕಡೆ ಜೇನುಗೂಡು ಕುಟುಂಬದಿಂದ ಯಾರು ಬರ್ತಾ ಇದ್ರೆ ಆಕ್ಟ್ ಮಾಡಕ್ಕೆ? ಸರ್ ಬನ್ನಿ ಸರ್, ಭಯಂಕರವಾಗಿ ಆಕ್ಟ್ ಮಾಡ್ತಾ ಇದ್ದೀರಾ, ಬಂದಾಗಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮಾತಾಡಾಗಿಲ್ಲ. ಎರಡು ಕನಸು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಸರಿಯಾಗಿದೆ ಅಂತ ಹೇಳಿ. ಇದಕ್ಕೆ ಹೇಳಿದ್ದು ಭಯಂಕರವಾಗಿ ಆಕ್ಟ್ ಮಾಡ್ತಾ ಇದ್ದೀರಾ, ಬಂದಾಗಿಲ್ಲ ಅಂತ ಹೇಳಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮಣ್ಣಿನ ದೋಣಿ ಹೇಳಿದ್ದಾರೆ. ನೋಡೋಣ ಕರೆಕ್ಟ್ ಆಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಬೆಂಕಿಯ ಬಲೆ ಕನ್ನಡದಲ್ಲಿ ಗೀರು ಬೆಂಕಿ ಕಡ್ಡಿ ಬೆಂಕಿ ಪಟ್ನ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಏನಾಗಿದೆ ನೋಡೋಣ. ಸರಿಯಾಗಿದೆ. ನೀವು ಭಯಂಕರವಾಗಿ ಆಕ್ಟ್ ಮಾಡ್ತೀರಾ ಅಂತ ಪ್ರೂವ್ ಆಗುತ್ತೆ. ಸೊ 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ ಕುಟುಂಬ ಪಡೆದುಕೊಂಡಿದೆ. ಇನ್ನು 4ನೇ ಕುಟುಂಬ ಯಾರು ಬರ್ತಾ ಇದ್ದೀರಾ ನಿಮ್ ತಂಡದಿಂದ ಆಕ್ಟ್ ಮಾಡೋದಕ್ಕೆ? ಇವನೇ ನಿಜ ನಟ ಭಯಂಕರ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ರಂಗೋಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಸರಿಯಾಗಿದೆ. ತುಂಬಾ ಈಸಿ ಇತ್ತು. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಓಕೆ, ಗಾಳಿಪಟ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಏನಾಗಿದೆ ಅಂತ ಹೇಳಿ. ಬಟ್ ಆದ್ರೆ ಅವ್ರು ಗೆಸ್ಟ್ ಮಾಡಿದ್ರು. ನಿಮ್ಮ ಮಗ ಗೆಸ್ಟ್ ಮಾಡಿದ್ರು. ಓಕೆ, ಇನ್ನು 3ನೇ ಪ್ರಶ್ನೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಬಂಗಾರದ ಮನುಷ್ಯ ಓಕೆ, ಬಂಗಾರದ ಮನುಷ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್, ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಎಲ್ಲ 4 ಸುತ್ತುಗಳು ಕೂಡ ತುಂಬಾ ಚೆನ್ನಾಗಿತ್ತು. ನಿಮಗೆಲ್ಲ ಹೇಗನ್ಸ್ತು? ತುಂಬಾ ಚೆನ್ನಾಗಿತ್ತು. ಅದೇ ಸರ್, ನಿಮ್ಮಿಂದ ಓಕೆ, ಹಾಗಿದ್ರೆ ಯಾವ್ಯಾವ ಕುಟುಂಬ ಈಗ ಎಷ್ಟೆಷ್ಟು ಅಂಕ ಗಳಿಸಿ ಯಾರು 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 4ನೇ ಸ್ಥಾನ ಪಡೆದಿದ್ದೀರಾ ಅಂತೇಳಿ ನೋಡೋಣ. ಓಕೆ, ಮೊದಲನೇ ಕುಟುಂಬ ವಿಜಯ್ ಪ್ರಸಾದ್ ಕುಟುಂಬ. ನಿಮ್ಮ ಅಂಕ ಎಷ್ಟು ಅಂತ ಹೇಳಿ ನೋಡೋಣ. 180 ಅಂಕ. ಇನ್ನು ಹಾಗೆ 2ನೇ ಕುಟುಂಬ ಮುರಳೀಧರ ಕುಟುಂಬ. ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 180. ಹಾಗೆ ಇದು ಗೋವಾ ವೈಬ್ಸ್. ವಾಪಸ್ ಹೋಗ್ತೀರಾ ಮತ್ತೆ ಗೋವಾಕ್ಕೆ? ಜೇನುಗೂಡು ಕುಟುಂಬ, ಇವರ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 155 ಅಂಕಗಳು. ಇನ್ನು ಸಿರಿಕನ್ನಡ ಕುಟುಂಬ, ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 1 5 ಮಾರ್ಕ್ಸ್ ಜಾಸ್ತಿ ಬಂದ್ರೆ 2 ಟೈ ಆಡಿದ್ರು. ಓಕೆ, ಬಟ್ ತುಂಬಾ ಚೆನ್ನಾಗಿ ಆಡಿದ್ರಿ ಎಲ್ಲರೂ ಕೂಡ. ತುಂಬಾ ಸ್ಪೋರ್ಟಿವ್ ಆಗಿತ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಓಕೆ, ಇನ್ನು ವಿಜಯ ಪ್ರಸಾದ್ ಕುಟುಂಬ ಹಾಗೆ ಮುರಳೀಧರ್ ಕುಟುಂಬ ಇಬ್ಬರ ನಡುವೆ ಟೈ ಆಗಿದೆ. ಸೊ ಇಬ್ರು ಕೂಡ ಮೊದಲನೇ ಸ್ಥಾನದಲ್ಲಿ ಇದ್ದೀರಾ.
ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆಟಾಡಿದ್ವಿ, ತುಂಬ ಚೆನ್ನಾಗಿ ಸ್ಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕುಟುಂಬ ಯಾವ ರೀತಿ ಒಂದು ರಸದೌತಣವಾಗಿತ್ತು ಅಂಥೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕಳಿಸ್ಬೋದು. ಹಾಗೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.